ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಈಗಾಗಲೇ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗರಾಜ್ ನಕ್ಷತ್ರಿ ಅವರನ್ನು ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತೀನಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃತಜ್ಞತೆಗಳು. ಮತ್ತೊಬ್ಬರು ಅತಿಥಿ ಕೂಡ ಇದ್ದಾರೆ, ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಭಟ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ನಾನು ವೆಲ್ಕಮ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ನಿಮ್ಮಿಂದ ಆರಂಭ ಮಾಡ್ತೇನೆ. ಗ್ರಹಣ ಅಂದ್ರೇ ಒಂದು ರೀತಿಯಾಗಿ ಜನಗಳಲ್ಲಿ ಭಯ, ಏನಾಗ್ಬಿಡುತ್ತಪ್ಪ ಗ್ರಹಣದ ಸಂದರ್ಭದಲ್ಲಿ, ನಾವು ಯಾವ ರೀತಿಯಾಗಿ ಇರಬೇಕು ಅಥವಾ ಯಾವುದನ್ನು ನಾವು ಪಾಲನೆ ಮಾಡಬೇಕು, ಹೀಗೆ ಸಾಕಷ್ಟು ಒಂದು ರೀತಿಯಾಗಿ ಮನಸ್ಸಿನಲ್ಲಿ ತಳಮಳ ಅನ್ನೋದು ಆತಂಕ ಇದ್ದೇ ಇರುತ್ತೆ. ಮೊದಲನೇದಾಗಿ ಈ ಖಗ್ರಾಸ ಚಂದ್ರಗ್ರಹಣ ಅಂದರೆ ಏನು? ಗ್ರಹಣ ಅನ್ನುವಂಥದ್ದು ಇದೊಂದು ಖಗೋಳದ ವಿದ್ಯಮಾನ. ಸಾಮಾನ್ಯವಾಗಿ ಭಾರತೀಯ ಋಷಿ ಪರಂಪರೆ ನಮ್ಮ ಏನು ವಿಜ್ಞಾನದ ದೃಷ್ಟಿಕೋನದಲ್ಲಿ ಎಷ್ಟು ಮುಂದೆ ಇದ್ದರು ಅಂತ ಹೇಳುವುದಕ್ಕೆ ನಮ್ಮ ಭಾರತೀಯ ಋಷಿ ಪರಂಪರೆ ಮತ್ತು ಆ ಋಷಿ ಪರಂಪರೆಯಿಂದ ಬಂದಂತಹ ಜ್ಞಾನದ ಸಾಗರ ಅಂತಂದರೆ ಅಧ್ಯಯನದ ಸಾಗರ, ಅದು ನಮ್ಮ ಭಾರತ ಭೂಮಿಯಲ್ಲಿ ಇವತ್ತು ಒಂದು ಗಣಿತ ಮಾಡುವುದರ ಮೂಲಕ, ಪಂಚಾಂಗದ ಮೂಲಕ ಖಗೋಳದ ವಿದ್ಯಮಾನವನ್ನು ಇಲ್ಲಿ ಕೂತು ಯಾವುದೇ ಉಪಕರಣಗಳ ಸಹಕಾರಗಳಿಲ್ಲದೆ ಇವತ್ತು ಚಂದ್ರಯಾನ ಮಾಡುವುದಾಗಲಿ ಅಥವಾ ಇನ್ಯಾವುದೇ ಯಾನಗಳನ್ನು ಮಾಡುವುದಿದ್ದರೆ 1,000 ಕೋಟಿ ರೂಪಾಯಿ ವ್ಯಯಿಸುವುದರ ಮೂಲಕ ಯಾನ ಮಾಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅಂತಃಚಕ್ಷುವಿನ ಮೂಲಕ ಒಂದು ಅಗಾಧವಾದಂತಹ ಗಣಿತಶಾಸ್ತ್ರದ ಅಧ್ಯಯನ ಮೂಲಕ ಖಗೋಳವನ್ನು ಗಣನೆ ಮಾಡುವುದರ ಮೂಲಕ ನಮಗೆ ಪಂಚಾಂಗವನ್ನು ಕೊಟ್ಟು, ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇತ್ಯಾದಿಗಳನ್ನು ಕರಾರುವಕ್ಕಾಗಿ ಗಣಿತದ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ. ಗಣಿತದಿಂದ ಇದು ಸಾಧ್ಯ ಅನ್ನೋದನ್ನು ನಮ್ಮ ಋಷಿಮುನಿಗಳು ನಮಗೆ ಏನು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈ ಖಗೋಳದ ವಿದ್ಯಮಾನ ಈ ನಿಸರ್ಗದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೀವುಗಳೆಲ್ಲರೂ ಕೂಡ ಅನುಭವಿಸಿದಂತಹ ಸತ್ಯ, ಅನುಭವಿಸುತ್ತಿರುವಂತಹ ಸತ್ಯ. ಅದನ್ನು ಹೇಗೆ ಅಂತ ತಾವು ಪ್ರಶ್ನೆ ಕೇಳಿದರೆ, ನಮಗೆ ಸೂರ್ಯಚಂದ್ರರ ಆಗಮನ ಖಗೋಳದ ವಿದ್ಯಮಾನವೇ. ಇದು ಕೂಡ ಸೂರ್ಯ ಬರ್ತಾನೆ ಅಂತಂದ ತಕ್ಷಣ ಈ ನಿಸರ್ಗದ ಒಳಗಿರಬಹುದಾದಂತಹ ಜೀವಸಂಕುಲಗಳಲ್ಲಿ ಮನುಷ್ಯನೂ ಸೇರಿಕೊಂಡಂತೆ ಮತ್ತು ಸಸ್ಯ ಸಂಕುಲಗಳು ಎಲ್ಲವೂ ಕೂಡ ಒಂದು ಕ್ರಿಯಾತ್ಮಕವಾದಂತಹ ಒಂದು ವ್ಯವಸ್ಥೆಯೆಡೆಗೆ ಸಾಗುವಂಥದ್ದನ್ನು ನೋಡ್ತೇವೆ. ಅದೇ ಸೂರ್ಯನ ನಿರ್ಗಮನ, ಚಂದ್ರನ ಆಗಮನ ಅನ್ನುವಂಥದ್ದೇನಿದೆ, ಈ ಜೀವಿಗಳೆಲ್ಲವೂ ಕೂಡ ಒಂದು ವಿಶ್ರಾಂತಿ ಕಡೆಗೆ ಹೋಗುವುದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾದರೆ ನೇರವಾಗಿ ಖಗೋಳದಲ್ಲಿ ನಡೆಯಬಹುದಾದಂತಹ ಇದೊಂದು ಮೇಜರ್ ಡೆವಲಪ್ಮೆಂಟ್ ಅಂತ ಇಟ್ಕೊಳ್ಳೋಣ, ಒಂದು ದೊಡ್ಡ ಪರಿಣಾಮಗಳು ಅಂತ ಬೇಕಾದರೆ ಇಟ್ಕೊಳ್ಬೋದು, ಪ್ರತಿನಿತ್ಯ ನಡೆಯುವಂತಹ ಪರಿಣಾಮಗಳು. ಈ ಪರಿಣಾಮದಿಂದ ಈ ನಿಸರ್ಗದ ಮೇಲೆ ಯಾವ ರೀತಿಯ ಪ್ರಭಾವಗಳು ಬೀರ್ತದೆ ಅಂತ ಹೇಳುವುದು ನಾವು ನಿತ್ಯದಲ್ಲಿ ಅನುಭವಿಸುವಂತಹ ಸತ್ಯ. ಇದನ್ನೇ ಸೂಕ್ಷ್ಮವಾದಂತಹ ಗಣಿತಗಳನ್ನು ಮಾಡುವುದರ ಮೂಲಕ ಮತ್ತು ಸೂಕ್ಷ್ಮ ದೃಷ್ಟಿಯಲ್ಲಿ ಗಮನಿಸುವುದರ ಮೂಲಕ ಖಗೋಳದಲ್ಲಿರುವಂತಹ ವಿದ್ಯಮಾನಗಳು ಜೀವಿಗಳಿಗೆ ಭೇದ ರೂಪದ ಪರಿಣಾಮವನ್ನು ಬೀರುತ್ತೆ ಅನ್ನುವುದನ್ನು ಜ್ಯೋತಿಷಾಸ್ತ್ರದ ಮೂಲಕ ನಮಗೆ ಋಷಿಮುನಿಗಳು ಕೊಟ್ಟರು. ಜೀವಿಗಳ ನಡುವೆ ಭೇದಗಳನ್ನು ಅಂತಂದರೆ ನೀವೊಂದು ಜೀವಿ, ನಾನೊಂದು ಜೀವಿ, ಇನ್ನು ಯಾವುದೋ ಒಂದು ಅನ್ಯ ಜೀವಿ, ಅದರ ಮೇಲೂ ಕೂಡ ಪ್ರತ್ಯೇಕವಾದಂತಹ ಪ್ರಭಾವ ಮತ್ತು ಪರಿಣಾಮ ಹೇಳುವಂತಹದ್ದು ಸಾಧ್ಯ. ಒಂದು ವಾತಾವರಣ ಅಥವಾ ಒಂದು ಎನ್ವೈರ್ಮೆಂಟ್ ಅನ್ನೋದು ನಿಮಗೆ ಕೊಟ್ಟಂತಹ ಅನುಭವವನ್ನು ನನಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ಭೇದಗಳನ್ನು ನಾವು ಕಾಣ್ತೇವೆ. ಕೆಲವರಿಗೆ ಮೋಡದ ವಾತಾವರಣ ಇದ್ದರೆ ತುಂಬ ಸಂತೋಷ ಅಂತ ಹೇಳುವಂಥ ಅನುಭವವೂ ಇದೆ, ಕೆಲವರಿಗೆ ಅದು ಆಲಸ್ಯದ ಭಾವವನ್ನು ಕೊಡುತ್ತೆ ಹೇಳುವಂಥ ಅನುಭವವೂ ಇದೆ. ಹಾಗಾಗಿ ಖಗೋಳದಲ್ಲಿ ಒಂದು ಗತಿಸಬಹುದಾದಂತಹ, ನಡೆಯಬಹುದಾದಂತಹ ಒಂದು ವಿದ್ಯಮಾನ ಏನಿದೆ, ಅದು ಪ್ರಕೃತಿಯ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರುವುದರಿಂದ ಜ್ಯೋತಿಷಾಸ್ತ್ರದ ಮೂಲಕ ವಿವೇಕ ಮತ್ತು ಬುದ್ಧಿ ಇದ್ದಂತಹ ಜೀವಿಗಳು ಅಂತ ಕರೆಸಿಕೊಳ್ಳುವಂತಹ ನಾವುಗಳು ಅದನ್ನು ಪ್ರತ್ಯೇಕಿಸಿಕೊಂಡಂತೆ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತದೆ ಅನ್ನುವುದನ್ನು ಜ್ಯೋತಿಷಾಸ್ತ್ರ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತದೆ. ಅದೇ ಜ್ಯೋತಿಷಾಸ್ತ್ರದ ಆಧಾರದಲ್ಲಿ, ಅದೇ ಪಂಚಾಂಗದ ಆಧಾರದಲ್ಲಿ ನಾವು ತಿಥಿ, ನಕ್ಷತ್ರ, ಯೋಗ, ಕರಣಾದಿಗಳನ್ನು ಗಣನೆ ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ಖಗೋಳದ ವಿದ್ಯಮಾನಗಳಿಗೆ ಅನುಗುಣವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ದಾರಿಯಲ್ಲಿ ಸಾಗುವವರು ಭಾರತೀಯರು. ಸಾಮಾನ್ಯವಾಗಿ ನೀವು ಯಾವುದೇ ಹಬ್ಬಗಳು,
ಯಾವುದೇ ಪರ್ವಕಾಲಗಳು, ಯಾವುದೇ ವ್ಯತ್ಯಯಗಳನ್ನು ನೀವು ಗಮನಿಸುವುದರ ಪೂರ್ವದಲ್ಲಿ ನಿಮಗೆ ಮಾರ್ಗದರ್ಶನೀಯವಾದಂಥ ಒಂದು ಗ್ರಂಥ ಏನಾದರೂ ಇದ್ದರೆ ಅದು ಪಂಚಾಂಗ. ಪಂಚಾಂಗದಲ್ಲಿ ನಿಮಗೆ ನಿಖರವಾದಂತಹ ಒಂದು ಸಂದೇಶ, ನಿಖರವಾದಂತಹ ಒಂದು ಮಾರ್ಗದರ್ಶನ ಹೇಳುವಂಥದ್ದು ಸಿಗ್ತದೆ. ಹುಣ್ಣಿಮೆಗಳಾಗಲಿ, ಅಮಾವಾಸ್ಯೆಗಳಾಗಲಿ, ಅಥವಾ ಈ ಗ್ರಹಣಾದಿಗಳಾಗಲಿ, ಗ್ರಹಗಳ ಒಂದು ಚಲನಾ ಸ್ಥಿತಿಗಳಾಗಲಿ, ನಕ್ಷತ್ರ ಪುಂಜದ ವ್ಯವಸ್ಥೆಗಳಾಗಲಿ, ಇದೆಲ್ಲವುದನ್ನು ನಿಮಗೆ ಜ್ಯೋತಿಷ್ಶಾಸ್ತ್ರ ಸ್ಪಷ್ಟವಾಗಿ ಕೇವಲ ಗಣಿತದ ಸಂದೇಶವಾಗಿ ಇವತ್ತಿಗೂ ಕೂಡ ವಾಸ್ತವದಲ್ಲಿ ಇವತ್ತಿಗೂ ನಮ್ಮ ಸಮಾಜಕ್ಕೆ ರಿಲೆವೆಂಟ್ ಹೇಳುವ ರೀತಿಯಲ್ಲಿ ಇರುವಂತಹ ಗ್ರಂಥ. ಹಾಗಾಗಿ ಗ್ರಹಣ ಅಂದ ತಕ್ಷಣ ಇದೊಂದು ಭಯವನ್ನು ಹೊಂದುವಂತಹ ವ್ಯವಸ್ಥೆ ಅಲ್ಲ. ಖಗೋಳದ ನಿತ್ಯ ನೈಮಿತ್ತಿಕ ಒಂದು ಪ್ರಕ್ರಿಯೆ ಅಂತ ಇಟ್ಕೊಳ್ಬೋದು. ನಿತ್ಯದಲ್ಲಿ ಸೂರ್ಯಚಂದ್ರರ ಆಗಮನ ಹೇಗೆ ಅದು ನಮಗೆ ನಿತ್ಯವಿದೆಯೋ, ನಿತ್ಯ ಕರ್ಮವೋ, ನಿತ್ಯ ನಮ್ಮ ಅನುಭವವೋ, ಹಾಗೆ ಗ್ರಹಣವನ್ನು ಕೂಡ ಅದನ್ನು ನೋಡುವ ದೃಷ್ಟಿಕೋನಗಳು, ನಾವು ಯಾವ ದೃಷ್ಟಿಯಲ್ಲಿ ಅದನ್ನು ದೃಷ್ಟಿಸ್ತೇವೆ ಅನ್ನೋದು ತುಂಬ ಮುಖ್ಯ. ಅದೊಂದು ಜ್ಞಾನದ ದೃಷ್ಟಿಯಲ್ಲಿ ತಾವು ಗಮನಿಸ್ತೀರೋ, ಅಥವಾ ಅದು ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅನ್ನುವ ದೃಷ್ಟಿಯಲ್ಲಿ ಗಮನಿಸ್ತೀರೋ, ಅಥವಾ ನಮಗೆ ಅದು ಪಾರಮಾರ್ಥಿಕವಾಗಿ ಪುಣ್ಯ ಸಂಪಾದನೆಗೆ ಅನ್ನುವ ಕಾರಣಕ್ಕೆ ಅದನ್ನು ಗಮನಿಸ್ತೀರೋ, ಹೀಗೆ ಗಮನಿಸುವ ನಮ್ಮ ಜ್ಞಾನ ತುಂಬ ಮುಖ್ಯ ಆಗಿರ್ತದೆ. ಹಾಗಾಗಿ ಇದು ಭಯವನ್ನು ಸೂಚನೆ ಮಾಡುವಂಥದ್ದು ಅನ್ನುವ ದೃಷ್ಟಿಯಿಂದ ನೀವು ಗಮನಿಸಿದರೆ ನಮ್ಮ ಅರಿವಿನ ಕೊರತೆ ಅಂತ ನಾನು ಭಾವಿಸ್ತೇನೆ. ಮನುಷ್ಯನಿಗೆ ಒಂದು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಒಂದು ಕೌತುಕ ವಿಷಯ. ಇನ್ನು ನಮ್ಮಂಥ ಅಧ್ಯಾತ್ಮ ಜೀವಿಗಳಿಗೆ ಏನು ಭವಿಷ್ಯತ್ತಿನಲ್ಲಿ ಏನಾದರೂ ಅಧ್ಯಾತ್ಮದ ಸಾಧನೆ ಮಾಡುವುದಕ್ಕೆ ಪೂರಕವಾದಂತಹ ಕಾಲ ಅಂತ ಹೇಳುವ ದೃಷ್ಟಿಯಲ್ಲಿ ಗಮನಿಸುವಂತಹ ವಿಷಯ. ಈ ದೃಷ್ಟಿಯಲ್ಲಿ ತಾವುಗಳೆಲ್ಲ ಗಮನಿಸಬೇಕು. ಭಯದ ಅವಶ್ಯಕತೆ ಇಲ್ಲಿ ಖಂಡಿತವಾಗಲೂ ಇಲ್ಲ. ನಮಗೆ ಜ್ಯೋತಿಷಾಸ್ತ್ರ ಒಂದು ಸ್ಪಷ್ಟವಾದಂತಹ ಸಂದೇಶಗಳನ್ನು ಗ್ರಹಣಕ್ಕಂತಲ್ಲ, ಎಲ್ಲ ವಿಷಯಗಳಿಗೂ ಅದೊಂದು ಬೌಂಡರಿಯನ್ನು ಹಾಕಿ ಹೀಗೆ ಬದುಕಿ ಅಂತ ಹೇಳಿದೆ. ಅದೇ ರೀತಿಯ ಒಂದು ಬದುಕನ್ನು ಬದುಕುವುದಕ್ಕೆ ಗ್ರಹಣ ಕಾಲಕ್ಕೂ ಹೇಳುತ್ತದೆ. ಆ ಗ್ರಹಣ ಕಾಲದಲ್ಲಿ ಅದು ಏನು ಹೇಳಿದೆ ಅದನ್ನು ಪಾಲನೆ ಮಾಡಲಿಕ್ಕೆ ತಮ್ಮಿಂದ ಎಷ್ಟು ಸಾಧ್ಯವೋ ಅದನ್ನು ಪಾಲನೆ ಮಾಡುವುದರ ಬಗೆಗಿನ ಒಂದು ಗಮನ ಕೊಡುವಂಥದ್ದು ಸೂಕ್ತ. ಭಯವನ್ನು ಬಿಡುವುದರ ಮೂಲಕ ಅನ್ನೋದು ನನ್ನ ನೇರವಾದ ಅಭಿಪ್ರಾಯ.